ಎಲೆಕ್ಷನ್ ನ ಕಾವು ರಾಜ್ಯದಲ್ಲಿ ಜೋರಾಗ್ತಾ ಇದೆ. ಇದರ ನಡುವೆ ಕಾಂಗ್ರೆಸ್ ಒಂದು ಹೊಸ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದೆ. ಬಿಜೆಪಿಯನ್ನ ಬಗ್ಗು ಬಡಿಯೋಕೆ ಇದೇ ಸರಿಯಾದ ಪ್ಲಾನ್ ಅಂತ ಕಾಂಗ್ರೆಸ್ ತೀರ್ಮಾನ ಮಾಡ್ಕೊಂಡಂಗಿದೆ. ಈ ಅಸ್ತ್ರ ಪ್ರಯೋಗ ಮಾಡಿದ್ರೆ ಕಾಂಗ್ರೆಸ್ಗೆ ಗೆಲುವು ಅನ್ನೋದು ನೀರು ಕುಡಿದಷ್ಟು ಸುಲಭನಾ? ಹೆಣ್ಮಕ್ಳೆಲ್ಲರೂ ಕೂಡ ಬಂದು ಹಸ್ತಕ್ಕೆ ವೋಟ್ ಹಾಕ್ತಾರಾ? ಏನದು ಪ್ಲಾನ್ ಹೇಳ್ತಾ ಹೋಗ್ತೀನಿ. ಈಗ ಗೃಹಲಕ್ಷ್ಮಿ ಹಣ ತಿಂಗಳು ನಿಮಗೆ ಬರ್ತಾ ಇಲ್ಲ, ಕೆಲವೊಂದು ಕಡೆ ಪೆಂಡಿಂಗ್ ಉಳಿಸ್ಕೊಂಡಿದಾರಲ್ವಾ, ಅದನ್ನ ಒಟ್ಟಿಗೆ ಕೊಟ್ಬಿಡೋಣ ಅಂತ ಅದಕ್ಕೀಗ ಈ ನಿರ್ಧಾರಕ್ಕೆ ಆರ್ಥಿಕ ಇಲಾಖೆ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಂತೆ, ಅಂದರೆ ಓಕೆ ಅಂದಿದಾರಂತೆ. ಸೊ ಈಗ 5,000 ಕೋಟಿ ಬೇಕು ಆ ಬಿಡುಗಡೆಗೆ ನಿರ್ಧಾರ ಮಾಡಿದ್ದಾರೆ. ಈ ನಿರ್ಧಾರ ಬೈ ಎಲೆಕ್ಷನ್ ವಿಚಾರದಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಇವರಿದ್ದಾರೆ. ಬೈ ಎಲೆಕ್ಷನ್ ಅಲ್ಲಿ ಟೆಸ್ಟ್ ಪಾಸ್ ಆದರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಇದೇ ಅಸ್ತ್ರಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದೆ. ಬಟ್ ಇಲ್ಲಿ ನೀತಿ ಸಂಹಿತೆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಇದೇನಾದ್ರೂ ಅದಕ್ಕೆ ಅಡ್ಡಿಯಾಗುತ್ತಾ, ಅದ್ರ ಬಗ್ಗೆಯೂ ಯೋಚನೆ ಮಾಡ್ಬೇಕು ಅವರು. ಇದರಲ್ಲೇನು ತಪ್ಪಿಲ್ಲ, ಹಣ ಬಿಡುಗಡೆ ಮಾಡಿ ಅಂತ ಸಿಎಂ ಹೇಳ್ತಾ ಇದ್ದಾರಂತೆ. ಅಂದರೆ ಇದನ್ನ ಗೌರ್ಮೆಂಟ್ ಸ್ಕೀಮ್ ಅಲ್ವಾ, ಇದೇನು ಹೊಸದಾಗಿ ನಾವು ಜಾರಿಗೆ ತರ್ತಾ ಇಲ್ವಲ್ಲ, ಮಾಡಿ ಅಂತ ಅವರು. ಹಣ ಬಿಡುಗಡೆ ಮಾಡಿದ್ರೆ ಹೆಣ್ಮಕ್ಳ ಮತ ಸಾಲಿಡ್ ಆಗ್ತವೆ ನಮ್ಮ ಕಡೆಗೆ, ಅಂದರೆ ಒಂದೇ ಸಲ ಈ ಕಡೆಗೆ ಬಗ್ತಾರೆ ಅಂತ ಲೆಕ್ಕಾಚಾರ. ಮಹಿಳೆಯರ ಸಾಲಿಡ್ ಓಟ್ ಸಿಕ್ಬಿಟ್ರೆ ಎರಡೂ ಕಡೆ ಕಾಂಗ್ರೆಸ್ ಗೆಲ್ಲೋದು ಪಕ್ಕ ಅನ್ನುವ ಲೆಕ್ಕಾಚಾರದಲ್ಲಿದ್ದಾರೆ. ಸೊ ಗೃಹಲಕ್ಷ್ಮಿ ಗ್ಯಾರಂಟಿ ಗೌರ್ಮೆಂಟ್ನ ಸ್ಕೀಮ್ ಹೌದು, ಬಟ್ ಇವರು ಪೆಂಡಿಂಗ್ ಇಟ್ಕೊಂಡು ಹಾಕ್ತಾ ಇದ್ರಲ್ಲ, ಆ್ಯಂಡ್ ಈ ಟೈಮ್ನಲ್ಲಿ 2-3 ತಿಂಗಳಿಂದ ಹಾಕಿರಲಿಲ್ಲ. ಒಟ್ಟಿಗೆ ಹಾಕಿದ್ರೆ ಅದು ಕೋಡ್ ಆಫ್ ಕಂಡಕ್ಟ್ ವಿರುದ್ಧವಾಗುತ್ತಾ ಹೆಂಗೆ ಅನ್ನೋದು ಕೂಡ ಪ್ರಶ್ನೆಯಾಗಿದೆ. ಆ್ಯಂಡ್ BJP ಇದನ್ನೇನಾದರೂ ಪ್ರಶ್ನೆ ಮಾಡುತ್ತಾ ಇಂಥ ಟೈಮ್ನಲ್ಲಿ ಗೊತ್ತಿಲ್ಲ. BJPಯೂ ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ, ಅವರು ಏನಾದರೂ ಒಂದು ತಂತ್ರಗಾರಿಕೆ ಹೂಡ್ಬೋದು. ಕಾಂಗ್ರೆಸ್ ಇವಾಗ ಇದು ನಮಗೆ ಅಸ್ತ್ರವಾಗಿ ಬಳಸ್ಕೋಬೋದು ನಾವು ಅನ್ನುವ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಈಗ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು. ಒಂದು ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಯಾವುದೇ ಬಸ್ಸಲ್ಲಿ ಫ್ರೀಯಾಗಿ ಓಡಾಡೋದು, ಆಮೇಲೆ ಹೀಗೆ ಮತ್ತು ವಿದ್ಯಾರ್ಥಿಗಳಿಗೆ 2,000, ಡಿಗ್ರಿ ಹೋಗಿ ನಿರುದ್ಯೋಗಿಗಳಿಗೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಜೊತೆಗೆ ವಿಶ್ಲೇಷಣೆಯನ್ನು ನನ್ನ ಕೈಗೆ ಮಾರುತಿ ನೀಡ್ತಾ ಹೋಗ್ತಾರೆ. ಮಾರುತಿ, ಗೃಹಲಕ್ಷ್ಮಿಯನ್ನು ಹೊಸ ಯೋಜನೆಯಲ್ಲ, ಆ್ಯಂಡ್ ಅದು ಗೌರ್ಮೆಂಟ್ ಸ್ಕೀಮ್ ಹೌದು, ಬಟ್ ಹಿಂಗೆ ಪೆಂಡಿಂಗ್ ಇಟ್ಕೊಂಡು ಹಾಕ್ತಾ ಇದ್ದಿದ್ರಿಂದ ಅದು ಕೋಡ್ ಆಫ್ ಕಂಡಕ್ಟ್ ವಿರುದ್ಧವಾಗಿ ಆಗೋ ಸಾಧ್ಯತೆಗಳಿದೆಯಾ? ಹೆಂಗೆ ನೋಡ್ಬೋದು ಇದನ್ನು? ಸರ್ಕಾರದಲ್ಲಿರುವಂತಹ ಆರ್ಥಿಕ ಇಲಾಖೆ ಅಧಿಕಾರಿಗಳಿಗೂ ಇದೇ ಆತಂಕ ಇತ್ತು. ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೂ ಕೂಡ ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಗ್ಯಾರಂಟಿ ಹಣ ಬಿಡುಗಡೆ ಮಾಡ್ಬೋದಾ ಅನ್ನುವಂಥ ಒಂದು ಆತಂಕ ಇದ್ದಿದ್ದು ನಿಜ. ಆದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ಈ ಸಂದರ್ಭದಲ್ಲೇ ಆ ಫಲಾನುಭವಿಗಳ ಅಕೌಂಟ್ಗೆ ದುಡ್ಡು ಹೋಗಬೇಕು, ಅದರಲ್ಲೂ 7ನೇ ತಾರೀಕು ಒಳಗಡೆ ಅವರ ಅಕೌಂಟ್ಗೆ ರೀಚ್ ಆದರೆ, ಯಾಕಂತ ಹೇಳಿದ್ರೆ ಕೇವಲ ಈ ಹಣ ಹೋಗ್ತಾ ಇರುವಂಥದ್ದು ಬಾಗಲಕೋಟೆ ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಇರುವಂತಹ 224 ವಿಧಾನಸಭಾ ಕ್ಷೇತ್ರಗಳ ಫಲಾನುಭವಿಗಳಿಗೂ ಹೋಗೋದ್ರಿಂದ ನೀತಿ ಸಂಹಿತೆ ಉಲ್ಲಂಘನೆ ಆಗೋದಿಲ್ಲ ಅನ್ನುವಂಥ ಒಂದು ಕಾನೂನಾತ್ಮಕವಾದಂಥ ಒಂದು ಸಲಹೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ಕಾನೂನು ಪಂಡಿತರು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಒಂದು ಕಡೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಮಾಡ್ತಿರುವಂಥ ಒಂದು ಪ್ಲಾನ್ ಏನು ಅಂತ ಹೇಳಿದ್ರೆ, ಮಹಿಳಾ ಮತಗಳು ಹೆಚ್ಚಾಗಿ ನಾವು ಸೆಳೆಯಬೇಕು ಅನ್ನೋದಾದರೆ ಈ ಅಸ್ತ್ರವನ್ನು ಬಳಸಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಡಿಸೆಂಬರ್ ಮತ್ತು ಜನವರಿ 2 ತಿಂಗಳು ಬಾಕಿ ಉಳಿಸ್ಕೊಂಡಿರುವಂಥ ಒಂದು ಹಣ ಏನಿದೆ, ಈ ಹಣವನ್ನು ಈಗ ಬಿಡುಗಡೆ ಮಾಡಿದರೆ ಅದು ಬೈ ಎಲೆಕ್ಷನ್ನಲ್ಲಿ 2 ಕ್ಷೇತ್ರದಲ್ಲೂ ಕೂಡ ಮಹಿಳಾ ಮತದಾರರು ಹೆಚ್ಚಾಗಿ ಕಾಂಗ್ರೆಸ್ ಪರ ಮತದಾನ ಮಾಡ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡೆ ಆರ್ಥಿಕ ಇಲಾಖೆ ಅಧಿಕಾರಿಗಳು ಬೇರೆ ರೀತಿಯಾದಂಥ ಒಂದು ಸಲಹೆ ಕೊಟ್ಟರು ಕೂಡ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೇಳಿದ್ರು ಕೂಡ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 5,000ಕ್ಕೂ ಅಧಿಕ ಹಣವನ್ನು ಬಿಡುಗಡೆ ಮಾಡುವಂಥದ್ದು, 2 ಕಂತುಗಳಲ್ಲಿ ಬಿಡುಗಡೆ ಮಾಡಬೇಕಾಗಿರುವಂಥ ಒಂದು ಹಣವನ್ನು 2 ತಿಂಗಳ ಹಣವನ್ನು ನೀವು ಜಮಾ ಮಾಡಿ ಅನ್ನುವಂಥ ಒಂದು ಸೂಚನೆ ಬಂದಿದೆ. ಹೀಗಾಗಿ ಆ ಕೆಲಸದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬ್ಯುಸಿಯಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಒಟ್ಟಾರೆ ಈ ಹಣ 7ನೇ ತಾರೀಕು ಒಳಗಡೆ ಫಲಾನುಭವಿಗಳ ಅಕೌಂಟ್ಗೆ ಹೋಗಿದ್ದೆ ಆದರೆ ಸಹಜವಾಗಿ ಬಿಹಾರದಲ್ಲಾಗಿರ್ಬೋದು, ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಅಲ್ಲಿ ಎಲೆಕ್ಷನ್ ಇದ್ದಂಥ ಒಂದು ಸಂದರ್ಭದಲ್ಲಿ ವರ್ಕೌಟ್ ಆಯಿತು, ಅದೇ ರೀತಿಯಾದಂಥ ಒಂದು ವರ್ಕೌಟ್ ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ವರ್ಕೌಟ್ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರದ್ದು ವಿದ್ಯಾ. ಓಕೆ, ಥ್ಯಾಂಕ್ ಯು ಮಾರುತಿ.